ಸಬ್ಸಿಡಿ ಸಿಗುವ ಕೇಂದ್ರ ಸರ್ಕಾರದ ಸ್ಕೀಮ್. ಸಬ್ಸಿಡಿ ಮಾತ್ರವಲ್ಲ, ನಿಮಗೆ 50% ಸಾಲನೂ ಕೂಡ ಸಿಗುತ್ತೆ. ದಳ್ಳಾಳಿಗಳ ಕಾಟ ಇಲ್ಲ, ಲಂಚ ಕೊಡಬೇಕಾಗಿಲ್ಲ. ಈ ಸ್ಕೀಮಲ್ಲಿ ಸರ್ಕಾರದಿಂದಲೇ ನಿಮಗೆ ರಿಲೀಸ್ ಆರ್ಡರ್ ಕೊಡ್ತಾರೆ. ರೈತರಿಗಾಗಿಯೇ ಕೇಂದ್ರ ಸರ್ಕಾರ ಈ ಸ್ಕೀಮನ್ನು ತಂದಿದೆ. ಆದ್ರೆ ಈ ಸ್ಕೀಮ್ ಯಾವುದು, ಯಾರೆಲ್ಲ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಬಹುದು, ಹೇಗೆ ಅರ್ಜಿ ಸಲ್ಲಿಸೋದು, ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ವೆಲ್ಕಮ್ ಟು SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರು ಸ್ವಾವಲಂಬಿಗಳಾಗಬೇಕು ಮತ್ತು ಟೆಕ್ನಾಲಜಿಯಲ್ಲಿ ಸ್ಟ್ರಾಂಗ್ ಆಗಬೇಕು ಅನ್ನೋ ಒಂದು ಸರ್ಕಾರ ಉದ್ದೇಶದಿಂದ ಕೇಂದ್ರ ಸರ್ಕಾರವು ರೈತರಿಗೆ ಹೊಸ ಹೊಸ ಯೋಜನೆಗಳನ್ನ ತರ್ತಾನೆ ಇರುತ್ತೆ. ನೋಡಿ, ಸ್ವಂತ ಟ್ರ್ಯಾಕ್ಟರ್ ಇರಬೇಕು ಅನ್ನೋದು ಪ್ರತಿಯೊಬ್ಬರ ರೈತರ ಕನಸಾಗಿರುತ್ತೆ. ಆ ಕನಸನ್ನ ನನಸು ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದು ಪ್ರತಿಯೊಬ್ಬ ರೈತರ ಒಂದು ಚಿಂತೆ ಆಗಿರುತ್ತೆ. ಆದರೆ ಈಗ ನಿಮಗೆ ಚಿಂತೆ ಬೇಡ, ಕೇಂದ್ರ ಸರ್ಕಾರವು ರೈತರಿಗೋಸ್ಕರ ಈ ಸ್ಕೀಮನ್ನು ತಂದಿದ್ದಾರೆ. ನಿಮ್ಮ ಒಂದು ಕನಸನ್ನ ನನಸು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿಮಗೆ ಹಣದ ಸಹಾಯವನ್ನು 50% ಸಬ್ಸಿಡಿ ರೂಪದಲ್ಲಿ ನಿಮಗೆ ಕೇಂದ್ರ ಸರ್ಕಾರ ನಿಮಗೆ ಸಹಾಯ ಮಾಡುತ್ತೆ. ಟ್ರ್ಯಾಕ್ಟರ್ ಖರೀದಿಸುವುದಕ್ಕೆ ಕೇಂದ್ರ ಸರ್ಕಾರ ನಿಮಗೆ 50% ಸಬ್ಸಿಡಿ ರೂಪದಲ್ಲಿ ಅವರು ರೈತರಿಗೆ ನಿಮಗೆ ಸಹಾಯ ಮಾಡ್ತಾರೆ. ಅಂದ್ರೆ 50% ಅಂದ್ರೆ ನೀವು ಏನಾದ್ರೂ ಒಂದು ಟ್ರ್ಯಾಕ್ಟರ್ನ ತಗೊಳ್ತೀರಾ ಅಂದ್ರೆ ಶೋರೂಮ್ ಪ್ರೈಸ್, ಅದರ ಒಂದು ಶೋರೂಮ್ ಪ್ರೈಸ್ ಈಗ 8 ಲಕ್ಷ ಇದೆ ಅಂತ ತಿಳ್ಕೊಳ್ಳೋಣ. 50% ಅಂದ್ರೆ ನಿಮ್ಗೆ 4 ಲಕ್ಷದವರೆಗೆ ನಿಮ್ಗೆ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ನಿಮ್ಗೆ ನೇರವಾಗಿ ನಿಮ್ಗೆ ರಿಲೀಸ್ ಆರ್ಡರ್ನ ಕೊಡುತ್ತೆ. ಹಾಗಾದ್ರೆ ಈ ಯೋಜನೆಯ ಹೆಸರೇನು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಆ ಯೋಜನೆಯೇ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ. ರೈತರ ಕೆಲಸ ಸುಲಭ ಆಗಬೇಕು ಮತ್ತು ಅವರ ಸಾಲದ ಹೊರೆ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಹಣಕಾಸಿನ ನೆರವನ್ನ ನೀಡ್ತಾ ಇದೆ. ಜಾತಿ ಭೇದವಿಲ್ಲದೆ ಎಲ್ಲ ರೈತರು ಕೂಡ ಈ ಲಾಭವನ್ನ ಪಡ್ಕೋಬಹುದು. ಇದು ಕೇಂದ್ರ ಸರ್ಕಾರ ತಂದಿರುವಂತ ಯೋಜನೆ. ಇದನ್ನ ಕೃಷಿ ಯಾಂತ್ರೀಕರಣ ಉಪ ಮಿಷನ್ ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಯಾಮ್ ಅಂತ ಕರೀತಾರೆ, SMAM. ಇದರ ಅಡಿಯಲ್ಲಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಬರುವಂತದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ರೈತರಿಗೆ ಆಧುನಿಕ ಉಪಕರಣಗಳು ಸಿಗುವಂತೆ ಆಗ್ಬೇಕು ಮತ್ತು ರೈತರ ಕಷ್ಟಗಳು ಕಡಿಮೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ತಂದಿರುವಂತದ್ದು. ಹಾಗಿದ್ರೆ ಈ ಯೋಜನೆಯಿಂದ ನಮಗೇನು ಲಾಭ ಅಂತ ಕೇಳ್ಬೋದು. ಈ ಯೋಜನೆಯಿಂದ ನಿಮಗೇನು ಲಾಭ ಅಂತ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೆಯದು, ನಿಮಗೆ ಇದರಲ್ಲಿ 50% ಸಬ್ಸಿಡಿ ಸಿಗುತ್ತೆ. ಅಂದ್ರೆ ನೀವೇನಾದ್ರೂ ಹೊಸ ಟ್ರ್ಯಾಕ್ಟರ್ನ ತಗೊಳ್ತಾ ಇದ್ದೀರಾ ಅಂದ್ರೆ ಆ ಟ್ರ್ಯಾಕ್ಟರ್ ಒಂದು ಶೋರೂಮ್ ಪ್ರೈಸ್ 10 ಲಕ್ಷ ಇರ್ಬೋದು, 8 ಲಕ್ಷ ಇರ್ಬೋದು. ಅದರಲ್ಲಿ 50%, ಈಗ 10 ಲಕ್ಷ ಅಂತ ನಾವು ತಿಳ್ಕೊಂಡ್ರೆ ನಿಮ್ಗೆ 5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಇನ್ನು ಎರಡನೇ ಲಾಭದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮಧ್ಯವರ್ತಿಗಳ ಕಾಟ ಇರಲ್ಲ. ಇದು ತುಂಬಾ ಮುಖ್ಯ. ಸರ್ಕಾರದ ಸ್ಕೀಮ್ ಅಥವಾ ಯಾವುದೇ ಸ್ಕೀಮ್ಗಳಲ್ಲಿ ಮಧ್ಯವರ್ತಿಗಳ ಪಾಲೇ ಹೆಚ್ಚಾಗಿರುತ್ತೆ. ಆದರೆ ಈ ಸ್ಕೀಮಲ್ಲಿ ನಿಮಗೆ ನೇರವಾಗಿ ಆದೇಶ ಬಿಡುಗಡೆ ಪತ್ರ ಕೊಡ್ತಾರೆ. ಅಂದರೆ ಆರ್ಡರ್ ಕಾಪಿನ ನಿಮಗೆ ನೇರವಾಗಿ ಸಿಗುತ್ತೆ. ಇದು ಒಂದು ಪಾರದರ್ಶಕವಾಗಿರುವಂಥ ಒಂದು ಸ್ಕೀಮ್ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇ ಪಾಯಿಂಟ್, ನಿಮಗೆ ಇದು ಡಬಲ್ ಪ್ಲಸ್ ಪಾಯಿಂಟ್ ಅಂತ ನಾವು ತಿಳ್ಕೊಬಹುದು. ಇಲ್ಲಿ ಡಬಲ್ ಪ್ಲಸ್ ಪಾಯಿಂಟ್ ಅಂದ್ರೆ ನಿಮಗೆ 50% ಸಬ್ಸಿಡಿನೂ ಕೊಡ್ತಾರೆ, 50% ಸಾಲ ಸೌಲಭ್ಯನೂ ಕೂಡ ನಿಮಗೆ ಸಿಗುತ್ತೆ. ಇನ್ನು ಉಳಿದ ಹಣಕ್ಕೆ ನೀವು ಬ್ಯಾಂಕ್ ಮುಖಾಂತರ ಪಡ್ಕೊಂಡು ನಿಮ್ಮ ಟ್ಯಾಕ್ಟ್ರಿಯನ್ನ ಖರೀದಿ ಮಾಡಬಹುದು. ಏನು ಬ್ಯಾಂಕ್ ಮೂಲಕ ಅವರಿಗೆ ನಿಮಗೆ ಯಾವುದಾದ್ರೂ ಅಧಿಕೃತ ಬ್ಯಾಂಕ್ಗಳಲ್ಲಿ ನೀವು ಸಾಲ ಪಡಿಲಿಕ್ಕೆ ಅವರು ಅದನ್ನು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಇದು ಡಬಲ್ ಪ್ಲಸ್ ಪಾಯಿಂಟ್ ಆಗಿದೆ ನಿಮಗೆ. ಇನ್ನು ನಾಲ್ಕನೇದು ನಾವು ನೋಡೋದಾದ್ರೆ, ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲ. ನೀವು ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, SC ಆಗಿರ್ಬೋದು, ST ಯಾವುದೇ ಒಂದು ವರ್ಗದವರು ಎಲ್ಲ ರೈತರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಲಾಭವನ್ನು ನೀವು ಪಡ್ಕೋಬಹುದು.
ಯಾರಿಗೆಲ್ಲ ಈ ಒಂದು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಅಡಿಯಲ್ಲಿ ಆದ್ಯತೆಯನ್ನ ಕೊಡ್ತಾರೆ ಅಂದ್ರೆ, ನೀವು ಸಣ್ಣ ರೈತರಾಗಿರ್ಬೋದು, ಅತಿ ಸಣ್ಣ ರೈತರಾಗಿರ್ಬೋದು, ಮಹಿಳಾ ರೈತರಿಗೆ ಮೊದಲ ಆದ್ಯತೆಯನ್ನ ಇಲ್ಲಿ ಈ ಒಂದು ಸ್ಕೀಮಿಗೆ ಕೊಡ್ತಾರೆ. ಹಾಗಿದ್ರೆ ನೀವು ಕೇಳ್ಬೋದು, ನಾವು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದಾ, ಅಪ್ಲೈ ಮಾಡ್ಬೋದಾ, ನಮಗೆ ಸಿಗುತ್ತಾ ಅಂತ. ಆಗ್ಬೋದು, ಆದ್ರೆ ಒಂದಿಷ್ಟು ಅರ್ಹತೆಗಳಿರ್ಬೇಕು. ಏನೆಲ್ಲ ಅರ್ಹತೆಗಳಿರ್ಬೇಕು ಅಂತ ನಾವಿವಾಗ ನೋಡೋಣ. ಮೊದಲನೇದಾಗಿ ನೀವು ಭಾರತದ ರೈತ ಪ್ರಜೆಯಾಗಿರ್ಬೇಕು. ಎರಡನೇದಾಗಿ ನಿಮ್ಮ ಆದಾಯವು 2 ಲಕ್ಷಕ್ಕಿಂತ ಮೀರಿರಬಾರ್ದು. ಮೂರನೇದು ನೋಡೋದಾದ್ರೆ, ಇದಕ್ಕಿಂತ ಮುಂಚೆ ಟ್ರ್ಯಾಕ್ಟರ್ ಸಬ್ಸಿಡಿಯನ್ನ ನೀವು ಪಡ್ಕೊಂಡಿರಬಾರ್ದು. ಅಂದ್ರೆ ನೀವು ಫಸ್ಟ್ ಟೈಮ್ ಅರ್ಜಿಯನ್ನ ಸಲ್ಲಿಸುವಂತಿರ್ಬೇಕು ಅಂತ ಅರ್ಥ. ಇನ್ನು 4ನೇದು ನಾವು ನೋಡೋದಾದ್ರೆ, ಒಂದು ಕುಟುಂಬಕ್ಕೆ ಒಂದು ಟ್ರ್ಯಾಕ್ಟರ್ ಅಂತ. ಅಂದ್ರೆ ನಿಮ್ಮ ಅಪ್ಪ ತಗೊಂಡಿರ್ಬಾರ್ದು, ಅಣ್ಣ ತಗೊಂಡಿರ್ಬಾರ್ದು, ತಮ್ಮ ತಗೊಂಡಿರ್ಬಾರ್ದು, ಒಟ್ಟಾರೆ ಫ್ಯಾಮಿಲಿಯನ್ನ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಕುಟುಂಬಕ್ಕೆ ಒಂದು ಮಾತ್ರ. ನೀವು ಬೇರೆ ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರೇ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಬೆನಿಫಿಟ್ ಅನ್ನ ತಗೊಂಡಿದ್ರೆ ಇದಕ್ಕೆ ನೀವು ಅರ್ಹರಲ್ಲ ಅಂತ ಅರ್ಥ. ಬೇರೆ ಯಾರೇ ಅರ್ಜಿಯನ್ನ ಸಲ್ಲಿಸದೆ ಈಗ ನೀವು ನಿಮ್ಮ ಕುಟುಂಬದಲ್ಲಿ ಮೊದಲು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ ಅಂದ್ರೆ ನೀವು ಅದಕ್ಕೆ ಅರ್ಹರಿದ್ದೀರಾ ಅಂತ ಅರ್ಥ. ಅಂದು ಒಂದು ಕುಟುಂಬಕ್ಕೆ ಒಂದು ಈ ಒಂದು ಸಬ್ಸಿಡಿಯನ್ನ ಪಡ್ಲಿಕ್ಕೆ ಅರ್ಹರಿರ್ತೀರಾ ಅಂತ 4ನೇ ಒಂದು ಬೆನಿಫಿಟ್ ಆಗಿರುತ್ತೆ. ಇನ್ನು 5ನೇ ಅರ್ಹತೆಯನ್ನ ನೋಡೋದಾದ್ರೆ ಅತ್ಯಂತ ಪ್ರಮುಖವಾದದ್ದು, ಇದು ನಿಮ್ಮ ಹೆಸರಲ್ಲಿ ಭೂ ದಾಖಲೆಗಳಿರಬೇಕು. ಅಂದ್ರೆ ಲ್ಯಾಂಡ್ ರೆಕಾರ್ಡ್ಸ್ ಇರಬೇಕು. RTC ಪಾಣಿ ಅಂತ ನಾವು ಏನು ಕರಿತೀವಿ ಅದು ನಿಮ್ಮ ಹೆಸರಲ್ಲಿ ಇದ್ರೆ ಮಾತ್ರ ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನೀವು ಅರ್ಜಿಯನ್ನ ಆರಾಮಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಕೇಳಬಹುದು, ಹಾಗಾದ್ರೆ ನಾವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ನಮಗೆ ಅಂತ. ಈಗ ನಾವು ನೋಡೋಣ. ನೀವು ಮೊದಲನೇದಾಗಿ ಆಧಾರ್ ಕಾರ್ಡ್ ನಮಗೆ ಬೇಕಾಗುತ್ತೆ. ಎರಡನೇದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಎರಡೂ ಕೂಡ ನಮಗೆ ಬೇಕಾಗುತ್ತೆ. ನಿಮ್ಮ ಅಕೌಂಟಿಗೆ ನೇರವಾಗಿ ಸಬ್ಸಿಡಿ ಹಣ ಬರಬೇಕಲ್ಲ, ಅದಕ್ಕೋಸ್ಕರ ಪಾಸ್ಬುಕ್ ಬೇಕಾಗುತ್ತೆ. ಭೂ ದಾಖಲೆಗಳು, ಲ್ಯಾಂಡ್ ರೆಕಾರ್ಡ್ಸ್, ನಿಮ್ಮ ಹೆಸರಲ್ಲಿ ಇರುವಂಥ RTC ಪಾಣಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ರೆಕಾರ್ಡ್ಸ್ಗಳ ಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಭಾವಚಿತ್ರ, ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ಏನು ಹೇಳ್ತೀವೋ ಅದು ಬೇಕಾಗುತ್ತೆ. ಮತ್ತು ನಿವಾಸ ದೃಢೀಕರಣ, ನೀವು ಭಾರತದ ನಿವಾಸಿ ಅನ್ನೋದಕ್ಕೆ ನಿವಾಸ ದೃಢೀಕರಣ ಪತ್ರ ಬೇಕಾಗುತ್ತೆ. ಮತ್ತು ಕೊಟೇಶನ್, ಟ್ರ್ಯಾಕ್ಟರ್ನ ಖರೀದಿ ಮಾಡ್ತಿರಲ್ಲ ಅದರ ಬೆಲೆ ಎಷ್ಟು ಅಂತೇಳಿ ಒಂದು ಅಧಿಕೃತ ಡೀಲರ್ಸ್ಗಳ ಮುಖಾಂತರ ನೀವು ಆ ಒಂದು ಕೊಟೇಶನ್ ಅನ್ನ ನೀವು ಕೊಡ್ಬೇಕು. ಈ ಎಲ್ಲ ದಾಖಲೆಗಳು ನಿಮ್ಮ ಹತ್ರ ಇದ್ರೆ, ಏನು ಹೇಳಿರುವಂತ ಪ್ರತಿಯೊಂದು ದಾಖಲೆಗಳು ಕೂಡ ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಈ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಕೇಳಬಹುದು, ಹಾಗಾದ್ರೆ ಎಲ್ಲ ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ, ಅರ್ಜಿಯನ್ನ ಹೇಗೆ ಸಲ್ಲಿಸೋದು, ಎಲ್ಲಿ ಅರ್ಜಿಯನ್ನ ಸಲ್ಲಿಸೋದು ಅಂತ. ಇದಕ್ಕೆ 2 ದಾರಿ. ಮೊದಲನೇದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು, ಎರಡನೇದು ಆಫ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ನೋಡೋಣ. ಎಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ, ಆನ್ಲೈನ್ ಅರ್ಜಿಯನ್ನ ಹೇಗೆ ನಾವು ಯಾವ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಂತ ನೋಡೋಣ. ಈಗ ನಾವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಾದ್ರೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ನಾವು ಏನು ಸ್ಕ್ರೀನಲ್ಲಿ ತೋರಿಸ್ತಾ ಇರೋಂಥ ಒಂದು ವೆಬ್ಸೈಟ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ಅಂದ್ರೆ agrimachinery.nic.in ಅಂತೇಳಿ ನೀವು ಟೈಪ್ ಅನ್ನ ಮಾಡಿ ಆ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನೀವು ಕರ್ನಾಟಕದವರಾದ್ರೆ ಗೂಗಲ್ಗೆ ಹೋಗ್ಬಿಟ್ಟು kkisan.karnataka.gov.in ಅಂತ ಟೈಪ್ ಮಾಡಿ ಅಲ್ಲಿ ಮೊದಲನೇ ಆಪ್ಷನ್ ಅನ್ನ ತಗೊಳ್ಳಿ. ಅದಾದ್ಮೇಲೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ನ ರಿಜಿಸ್ಟರ್ ಮಾಡಿ. ಅಲ್ಲಿ ನಿಮಗೆ ಯೂಸರ್ ID ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಅದೇ ವೆಬ್ಸೈಟ್ಗೆ ವಾಪಸ್ ಬಂದು ಕೃಷಿ ಯಾಂತ್ರಿಕ ಉಪಕರಣಗಳ ಲಿಂಕ್ ಇದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು FID ಏನು ರೈತರ ಅಂತ ಹೇಳಿ FID ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಆ FIDನ ನೀವು ಅಲ್ಲಿ ಹಾಕೋದ್ರ ಮುಖಾಂತರ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಅಲ್ಲಿ ಫಿಲ್ ಮಾಡಿ ಕೊನೆಗೆ ಸಬ್ಮಿಟ್ ಮಾಡಿ. ಆಗ ನಿಮ್ಗೊಂದು ಅಕ್ನಾಯ್ಮೆಂಟ್ ಬರುತ್ತೆ. ಆ ಒಂದು ಅಕ್ನಾಯ್ಮೆಂಟನ್ನು ನೀವು ಪ್ರಿಂಟ್ ತಗೊಳ್ಳಿ. ಪ್ರಿಂಟ್ ತಗೊಂಡು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ನೀವು ಅಲ್ಲಿ ನಿಮ್ಮ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿದರೆ
ಅವರು ನಿಮಗೆ ವೆರಿಫೈ ಮಾಡಿ ನಿಮ್ಮ ಸಬ್ಸಿಡಿಯನ್ನ ಅವರು ಅಪ್ರೂವ್ ಮಾಡ್ತಾರೆ. ಈ ರೀತಿಯಾಗಿ ನೀವು ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ನಮಗೆ ಈ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಆಫ್ಲೈನ್ ಮುಖಾಂತರನೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಹೇಗೆ? ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಂದ್ರೆ CSC ಅಂತೇನಿರ್ತವೋ ಆ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ನಿಮ್ಮ ಅಗತ್ಯ ದಾಖಲೆಗಳನ್ನ ಸಲ್ಲಿಸಿದ್ರೆ ಅವರು ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರೆ. ಅಥವಾ ಅದಕ್ಕಿಂತ ನೀವು ನೇರವಾಗಿ ಕೃಷಿ ಇಲಾಖೆಗೆ ಹೋಗಿ ನಿಮ್ಮ ಎಲ್ಲ ಅಗತ್ಯ ದಾಖಲೆಗಳನ್ನ ಅಲ್ಲಿ ಕೊಟ್ರೆ ಅವರು ಕೂಡ ಒಂದು ಫಾರಂ ಅನ್ನ ಕೊಡ್ತಾರೆ. ಆ ಒಂದು ಫಾರಂ ಅನ್ನ ನೀವು ಫಿಲ್ ಮಾಡಿ ಕೃಷಿ ಅಧಿಕಾರಿಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಅವರು ಕೂಡ ವೆರಿಫೈ ಮಾಡಿ ನಿಮ್ಮ ಸಬ್ಸಿಡಿಯನ್ನ ನೇರವಾಗಿ ನಿಮಗೆ ಆರ್ಡರ್ ಕಾಪಿಯನ್ನ ಕೊಡ್ತಾರೆ, ರಿಲೀಸ್ ಮಾಡ್ತಾರೆ. ಈ ರೀತಿಯಾಗಿ ನಾವು ಆನ್ಲೈನಲ್ಲಿ ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಆಫ್ಲೈನಲ್ಲಿ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತೇಳಿ ತಿಳ್ಕೊಂಡ್ವಿ. ಇನ್ನೂ ಕೂಡ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಅಥವಾ ನಮಗೆ ಅಪ್ಲೈ ಮಾಡೋದು ಇನ್ನೂ ಗೊತ್ತಿಲ್ಲ, ಅಥವಾ ಇನ್ನೂ ಅಗತ್ಯ ದಾಖಲೆಗಳು ಏನಾದರೂ ಯಾವ ರೀತಿ ಬೇಕಾಗುತ್ತೆ, ಎಲ್ಲ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂದರೆ ನೀವು ನೇರವಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿರುವಂಥ ಅಧಿಕಾರಿಗಳ ಮೂಲಕ ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಆಮೇಲೆ ಈ ಅರ್ಜಿಯನ್ನು ಸಲ್ಲಿಸಿ ನೀವು ಈ ಒಂದು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಅಡಿಯಲ್ಲಿ ಈ ಒಂದು 50% ಸಬ್ಸಿಡಿ ಸಿಗುವಂಥ ಈ ಒಂದು ಬೆನಿಫಿಟ್ ಸಿಗುವಂಥ ಸ್ಕೀಮನ್ನು ನೀವು ಪಡ್ಕೋಬೋದು. ಪ್ರತಿಯೊಬ್ಬ ರೈತರು ಕೂಡ ಯಾರೆಲ್ಲ ಈ ಒಂದು ದಾಖಲೆಗಳನ್ನ, ಈ ಒಂದು ಡಾಕ್ಯುಮೆಂಟ್ಸ್ಗಳ ಅರ್ಹತೆಗಳಿದ್ದೀರೋ ಎಲ್ಲರೂ ಕೂಡ ಈ ಒಂದು ಸೌಲಭ್ಯನ ಪಡೆದುಕೊಳ್ಳಿ ಅಂತೇಳಿ ನಾನು ಹೇಳ್ತಾ, ಇದನ್ನ ನಿಮ್ಮ ಮಾಹಿತಿಗೋಸ್ಕರ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಮಾಹಿತಿ ತಿಳಿದುಕೊಳ್ಳಿ ಅಂತೇಳಿ ಈ ವಿಡಿಯೋವನ್ನ ಮಾಡಿದ್ದೀನಿ. ಈ ರೀತಿ ಈ ಒಂದು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತರು 50% ಸಬ್ಸಿಡಿ, 50% ಸಾಲ ಸಿಗುವಂಥ ಈ ಯೋಜನೆ ಅಡಿಯಲ್ಲಿ ನಿಮ್ಮ ಕನಸಿನ ಟ್ರ್ಯಾಕ್ಟರನ್ನು ತಗೊಂಡು ನಿಮ್ಮ ಕನಸನ್ನು ನನಸಾಗಿ ಕೃಷಿಯನ್ನ ಮಾಡಿ ಯಶಸ್ವಿಯಾಗಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ, ಈ ಒಂದು ಸ್ಕೀಮ್ ಮುಖ್ಯವಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ವರದಾನ ಅಂತಾನೆ ಹೇಳ್ಬೋದು. ಈ ಸ್ಕೀಮನ್ನ ನೀವು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಈ ಒಂದು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯ ಸಬ್ಸಿಡಿಯನ್ನು ಪ್ರತಿಯೊಬ್ಬ ರೈತರು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ, ರೈತರ ಗ್ರೂಪಿಗೆ ಮತ್ತು ರೈತರಿಗೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಪ್ರತಿಯೊಬ್ಬ ರೈತರು ಕೂಡ ಟ್ರ್ಯಾಕ್ಟರ್ ತಗೊಳ್ಳುವ ಕನಸನ್ನು ನನಸು ಮಾಡಿಕೊಳ್ಳಿ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ, ಈ ರೀತಿಯಾದ ಉಪಯುಕ್ತವಾದ ಮಾಹಿತಿಗೋಸ್ಕರ ಮತ್ತೆ ಸಿಗೋಣ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.